ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೇನ್ಮಃ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ್ತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಾಯ ಭವನಾಶಾಯ ಶ್ರೇಷಾಯ ಗುಣರಾಶೇ ಹೃದಯ ಶುದ್ಧ ವಿದ್ಯಾಯ ಮಧ್ವಾ ಜನ್ಮೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರಥ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಾವುದು ಸ್ವಯಂವರ? ಕಾಶಿರಾಜನ ಮಗಳ ಸ್ವಯಂವರ. ಸ್ವಯಂವರದ ನಿಯಮ ಯಾವುದನ್ನು ಪಾಲಿಸದೆ ದುರ್ಯೋಧನ ನೋಡ್ತಾನೆ, ಕಾಶಿರಾಜನ ಮಗಳು ಚೆನ್ನಾಗಿದ್ದಾಳೆ ಅಂತ ಖುಷಿಯಾಯಿತು, ಎತ್ಕೊಂಡು ಹೋಗಿಬಿಟ್ಟ. ಎಲ್ಲ ರಾಜರುಗಳಿಗೆ ಸಿಟ್ಟು ಬಂತು, ಏನಿದು ಉದ್ದಟತನ ಅಂತ ಅವನ ಕಡೆಗೆ ಯುದ್ಧಕ್ಕೆ ಶುರು ಮಾಡ್ತಾರೆ. ಆಗ ಕರ್ಣ ಹೇಳ್ತಾನೆ, ನೀನು ಹೋಗು, ಪರಾರಿಯಾಗು. ನೀನು ಇಲ್ಲಿ ಇದ್ದರೆ ಏನಂತ ಹೇಳಿದ್ರೆ, ಒಂದು ನೀನನ್ನು ಸೆರೆ ಹಿಡಿತಾರೆ, ಇಲ್ಲ ಅಂದರೆ ನಿನ್ನ ತಮ್ಮಂದಿರನ್ನು ಸೆರೆ ಹಿಡಿತಾರೆ. ಯಾಕಂತ ಹೇಳಿದ್ರೆ ಎಲ್ಲ ರಾಜರುಗಳು ಒಟ್ಟಿಗೆ ಬಂದು ಮೈ ಮೇಲೆ ಬಿದ್ದರೆ ನಮ್ಮಿಂದ ಅವರನ್ನು ಹಿಮ್ಮೆಟ್ಟಿಸಲಿಕ್ಕೆ ಕಷ್ಟ ಆಗ್ಬೋದು ಅಂತ ಹೇಳ್ಕೊಂಡು ಕಳಿಸಿಬಿಡ್ತಾನೆ. ಸೊ ಆ ರಾಜರುಗಳನ್ನು ಜರಾಸಂಧ ಏನು ಮಾಡ್ತಾನೆ, ಕರ್ಣ ಒಬ್ಬನೇ ಇದ್ದಾನಲ್ಲ ಅಂತೇಳಿಬಿಟ್ಟು ಅವನ ಏನು ಹೆಚ್ಚಿಗೆ ಬಗ್ಗೆ ಗೊತ್ತಿಲ್ಲದ ಕಾರಣ ಒಂದೊಂದೇ ರಾಜನನ್ನು ಕಳಿಸ್ತಾನೆ, ನೀನು ಸೋಲಿಸಿ ಬಾ, ನೀನು ಸೋಲಿಸಿ ಬಾ ಅಂತ. ಕರ್ಣ ಅವರು ಎಲ್ಲರನ್ನು ಸೋಲಿಸಿದಾಗ ಜರಾಸಂಧನೇ ಯುದ್ಧಕ್ಕೆ ಬಂದ. ಆಗ ಕರ್ಣ ಅವನನ್ನು ರಥಹೀನನನ್ನಾಗಿ ಮಾಡಿದ, ಜರಾಸಂಧನು ಇವನನ್ನು ರಥಹೀನನಾಗಿ ಮಾಡಿದ. ಇಬ್ಬರು ಭೂಮಿ ಮೇಲೆ ಇದ್ದಾರೆ, ರಥವೂ ಇಲ್ಲ ಶಸ್ತ್ರವೂ ಇಲ್ಲ ಅಂತೇಳುವಾಗ ಮುಷ್ಟಿ ಯುದ್ಧ ಶುರು ಮಾಡ್ತಾರೆ. ಮುಷ್ಟಿ ಯುದ್ಧ ಶುರು ಮಾಡುವಾಗ ಈ ಕರ್ಣ ಜರಾಸಂಧನ ಸಂಧಿ ಅಂದ್ರೇನು, ಮೇಲಿಂದ ಕೆಳಗವರೆಗೆ ಎರಡು ಭಾಗಗಳನ್ನು ಜರೆ ಅನ್ನುವಂಥ ರಾಕ್ಷಸಿ ಜೋಡಿಸಿದಾಗ ಜರಾಸಂಧ ಅಂತ ಆದದ್ದು. ಜರೆಯಿಂದ ಸಂಧ, ಅಲ್ಲಿಗೆ ಅವನಿಗೆ ಜೀವ ಬಂದದ್ದು. ಆ ಮರ್ಮಸ್ಥಾನಕ್ಕೆ ಮೇಲಿಂದ ಕೆಳಗವರೆಗೆ ಮಧ್ಯದಲ್ಲಿ ಏನು ಮರ್ಮಸ್ಥಾನ ಇದೆಯೋ ಅದಕ್ಕೆ ಹೊಡಿತಾ ಇದ್ದಾನೆ ಕರ್ಣ ಅಂತ ಹೇಳುವಾಗ ಜರಾಸಂಧನಿಗಾಯಿತು, ಅರೆ ಇದು ಹೇಗೆ ಸಾಧ್ಯ? ಬಲರಾಮನಿಗೂ ಗೊತ್ತಿಲ್ಲದ ವಿಷಯ ಇವನಿಗೆ ಗೊತ್ತಿದೆ ಅಂತ ಬಹಳ ಮೆಚ್ಕೊಂಡ್ಬಿಟ್ಟ. ಕರ್ಣನನ್ನು ಮೆಚ್ಕೊಂಡ್ಬಿಟ್ಟು ಹೇಳ್ತಾನೆ, ನೀನು ನನ್ನ ಭೃತ್ಯನಾಗು ಅಥವಾ ಮಿತ್ರನಾಗು, ನನ್ನ ಜೊತೆಗೆ ಸೇರ್ಕೋ, ಬಾಕಿ ರಾಜರುಗಳ ಹಾಗೆ ಅಂತ ಹೇಳ್ಕೊಂಡು ಕರ್ಣನಿಗೆ ಹೇಳ್ತಾನೆ. ಆಮೇಲಿಂದ ಏನಾಗ್ತದೆ ಅಂತ ನೋಡುವ. ಬಯಲಾರೆ 198. ಏವಂ ವಿಧಂ ಸುಕುಶಲಂ ಬಹುಯುದ್ಧ ಶೌಂಡಂ ನ ತ್ವಾಂ ಹನಿಷ್ಯ ಉತತೆ ಪಿತುರೇವ ಪೂರ್ವಂ ಬಾಹ್ಯೋರ್ಬಲಾದಭಿಹೃತಂ ಹಿ ಮಯಾಂಗರಾಜ್ಯಂ ತತ್ವಂ ಗ್ರಹಾಣ ಯುಧಿ ಕರ್ಮ ಕರಶ್ಚ ಮೇ ಸ್ಯಾಃ. 198ನೇ ಶ್ಲೋಕ. ತನ್ನ ಮರ್ಮಸ್ಥಾನವನ್ನು ತಿಳಿದಿದ್ದರಿಂದ ಜರಾಸಂಧನು ಕರ್ಣನ ಮೇಲೆ ಸಂತೋಷಗೊಂಡು ನೀನು ನನ್ನ ಭೃತ್ಯನೇ ಆಗು ಅಂತ ಹೇಳುತ್ತಾನೆ. ಹಾಗೆ ಮುಂದುವರಿದು ಕರ್ಣನಿಗೆ ಹೇಳ್ತಾ ಇದ್ದಾನೆ, ಕರ್ಣನೇ, ನೀನು ಅತ್ಯಂತ ನಿಪುಣನಾಗಿದ್ದಿ ಹಾಗೂ ಬಹಳಗಳಾದ ಯುದ್ಧಗಳಲ್ಲಿ ನೀನು ಪ್ರೌಢನಾಗಿದ್ದಿ, ಆದ್ದರಿಂದ ನಾನು ನಿನ್ನನ್ನು ಕೊಲ್ಲುವುದಿಲ್ಲ. ಹಾಗೆಯೇ ಮೊದಲು ಬಾಹುಬಲದಿಂದ ನಿನ್ನ ತಂದೆಯಾದ ಅಧಿರಥನ ದಸೆಯಿಂದ ನನ್ನಿಂದ ಅಂಗರಾಜ್ಯವು ಅಪಹರಿಸಲ್ಪಟ್ಟಿತ್ತು. ಆ ಅಂಗರಾಜ್ಯವನ್ನು ಕೂಡ ನೀನು ತೆಗೆದುಕೋ. ಹಾಗೆ ಯುದ್ಧದಲ್ಲಿ ನನ್ನ ಕೆಲಸವನ್ನು ಮಾಡುವವನಾಗು, ಅಂದ್ರೆ ಯುದ್ಧದಲ್ಲಿ ನನಗೆ ಸಹಾಯ ಮಾಡುತ್ತಿರು ಅಂತ ಹೇಳ್ತಾನೆ. ಏವಂ ವಿಧಂ ಸುಕುಶಲಂ ಬಹುಯುದ್ಧ ಶೌಂಡಂ ನ ತ್ವಾಂ ಹನಿಷ್ಯೇ ಉತತೆ ನ ತ್ವಾಂ ಹನಿಷ್ಯ ಅಥವಾ ಹನಿಷ್ಯೇ ಉತತೆ ಪಿತುರೇವ ಪೂರ್ವಂ ಬಾಹ್ಯೋರ್ಬಲಾತ್ ಅಭಿಹೃತಂ ಹಿ ಮಯಾ ಅಂಗರಾಜ್ಯಂ ತತ್ವಂ ಗ್ರಹಾಣ ಯುಧಿ ಕರ್ಮಕರಶ್ಚ ಮೇ ಸ್ಯಾಃ. ಏವಂ ವಿಧಂ, ಈ ರೀತಿಯ ವಿಧವಾದ, ಏವಂ ವಿಧಂ ಸುಕುಶಲಂ, ಬಹಳ ರೀತಿ ಕುಶಲವಾಗಿ, ಬಹಳ ಅಚ್ಚುಕಟ್ಟಾಗಿ, ಬಹಳ ಒಂದು ನೋಡಲಿಕ್ಕೆ ಮನೋಹರವಾಗಿ, ನಿಪುಣನಾಗಿ ಯುದ್ಧ ಮಾಡ್ತಾ ಇದ್ದಾನೆ ಕರ್ಣ. ಬಹುಯುದ್ಧ ಶೌಂಡಂ, ಅನೇಕ ಯುದ್ಧ ಪ್ರಕಾರಗಳು ಗೊತ್ತಿದೆ. ಈ ಕ್ರಿಕೆಟ್ ಆಡುವಾಗ ಬ್ಯಾಟ್ ಮಾಡುವವರು ಏನು ಮಾಡ್ತಾರೆ, ಬಂದ ಬಾಲನ್ನು ಎಡಕ್ಕೆ ತಳ್ತಾರೆ, ಬಲಕ್ಕೆ ತಳ್ತಾರೆ, ಸ್ಕ್ವೇರ್ ಕಟ್ ಮಾಡ್ತಾರೆ, ಹಿಂದಕ್ಕೆ ಮುಂದೆ ಮಾಡ್ತಾರೆ, ಆ ಕಡೆ ಹಿಂದಕ್ಕೆ ತಳ್ತಾರೆ, ಎದುರುಗಡೆ ಸೀದಾ ಸ್ಟ್ರೈಟ್ ಹಿಂದಕ್ಕೆ ತಳ್ತಾರೆ, ಬೇರೆ ಬೇರೆ ರೀತಿಯ ಆಟ ಆಡ್ತಾರೆ.
ಆಮೇಲೆ ಬ್ಯಾಟನ್ನು ಅಡ್ಡ ಬ್ಯಾಟಿಂದ ಬ್ಯಾಡ್ತಾರೆ, ಆಮೇಲೆ ಕೂತ್ಕೊಂಡು ಹೊಡಿತಾರೆ, ಏನೆಲ್ಲ ಮಾಡ್ತಾರೆ. ಅಂದರೆ ಕೆಲವರದ್ದಂತೂ 6 ಬಾಲಿಗೆ 6 ನಮೂನೆ ಸ್ಟೈಲ್ ಮಾಡ್ತಾರವ್ರು. ಅಂದರೆ ಬೇರೆ ಬೇರೆ ನಮೂನೆ ಬಾಲ್ ಕೂಡ ಬಿಸಾಡ್ತಾರೆ, ಅದಕ್ಕೆ ಸರಿಯಾಗಿ 6 ನಮೂನೆ ನೋಡಲಿಕ್ಕೆ ಚಂದ ಆ ಥರ ಆಡುವವ್ರದ್ದು. ಸೊ ಹೀಗೆ ಈ ಕರ್ಣನ ಯುದ್ಧ ಕೂಡ ಇದು ಮುಷ್ಟಿ ಯುದ್ಧ ಮಾಡ್ತಾ ಇದ್ದಾರೆ. ಈ ಮುಷ್ಟಿ ಯುದ್ಧವಾದರೋ ಕರ್ಣ ಯಾವ ರೀತಿ ಮಾಡ್ತಾ ಇದ್ದಾನೆ, ಮರ್ಮಸ್ಥಾನಗಳಿಗೆ ಹೊಡೆಯುವುದು ಮಾತ್ರ ಅಲ್ಲದೆ ಬಹಳ ವಿಧವಾದ ನಿಪುಣತೆ ಕುಶಲತೆಯನ್ನು ಉಪಯೋಗಿಸಿಕೊಂಡು ಯುದ್ಧ ಮಾಡ್ತಾ ಇದ್ದಾನೆ. ಭಾಳ ಮೆಚ್ಕೊಂಡ್ಬಿಟ್ಟ ಯಾರು, ಜರಾಸಂಧ. ಒಂದು ಸಲ ಯಾರನ್ನಾದರೂ ನಾವು ಮೆಚ್ಕೊಂಡು ಬಿಟ್ಟರೆ ಮತ್ತೆ ಅವರು ಮಾಡಿದ್ದೆಲ್ಲ ಚಂದವೇ. ಈಗ ಒಂದು ಹುಡುಗನಿಗೆ ಇಷ್ಟ ಆಯಿತು ಅಂತ ಹೇಳಿದರೆ ಮತ್ತು ಅವಳು ಮಾಡಿದ್ದೆಲ್ಲ ಚಂದವೇ ಮತ್ತೆ ಅಂತೇಳಿದರೆ ಮತ್ತೆ ಅವಳು ಮಾಡಿದ್ದೇ ಕಾಣುವುದು, ಬೇರೆ ಏನೂ ಕಾಣುವುದೇ ಇಲ್ಲ. ಸೊ ಹಾಗೆ ಬಹುಯುದ್ಧ ಶೌಂಡಂ, ಬಹಳ ಯುದ್ಧದ ಕುಶಲತೆಗಳನ್ನು ಪ್ರದರ್ಶಿಸುವಂಥ ಕರ್ಣನ ಮೇಲೆ ಸುಕುಶಲಂ ಕರ್ಣಂ ಹೇಳ್ತಾನೆ, ನತ್ವಾಂ ಹನಿಷಿ, ನಿನ್ನನ್ನು ನಾನು ಕೊಲ್ಲುವುದಿಲ್ಲ ಕರ್ಣ. ನತ್ವಾಂ ಹನಿಷಿ, ನಿನ್ನ ಮೇಲೆ ನನಗೆ ಬಹಳ ಮೆಚ್ಚುಗೆ ಆಗಿಬಿಟ್ಟಿದೆ, ನಿನ್ನನ್ನು ಕೊಲ್ಲಿಕ್ಕಾಗತ್ತಾ? ಉತ ಮತ್ತು ತೇ ಪಿತುರೇವ ಪೂರ್ವಂ, ತೇ ಪಿತುಹು ನಿನ್ನ ತಂದೆ, ಕರ್ಣನ ತಂದೆ ಅಧಿರಥ ಅಂತ. ಅವನು ರಥದ ಸಾರಥಿ. ಅವನು ರಥದ ಸಾರಥಿಯಾದದ್ದು ನಂತರ, ಅದರ ಮೊದಲು ಅವನು ಒಬ್ಬ ರಾಜ್ಯದ ಒಂದು ಅಂಗರಾಜ್ಯ ಅಂತೇಳುವ ಒಂದು ದೇಶದ ಅಧಿಪತಿಯಾಗಿ ಬಿಟ್ಟಿದ್ದ ಅವನು. ಯಾರು? ಅವನ ರಾಜ ಯಾರು? ಆ ಅಧಿರಥ ಅಂತೇಳುವವನು. ಆಮೇಲೆ ಅವನ ರಾಜ್ಯವನ್ನು ಯಾರು ಕಸಿದುಕೊಂಡ್ರು ಅಂತೇಳಿದರೆ ಉತತೆ ಮತ್ತು ನಿನ್ನ ಪಿತುಹು ನಿನ್ನ ತಂದೆ ಏವ ಅವಂದೇ ಪೂರ್ವಂ ಮೊದಲು ಬಾಹ್ಯೋಬಲಾತ್ ಅಭಿಹೃತಂ ಹಿ ಮಯಾ ಅಂಗರಾಜ್ಯಂ, ಅಂಗರಾಜ್ಯದ ದೊರೆಯಾಗಿದ್ದ ನಿನ್ನ ತಂದೆ ಆ ಅಂಗರಾಜ್ಯವನ್ನು ಬಾಹ್ಯೋಬಲಾತ್ ಬಾಹುವಿನ ಬಲದಿಂದ, ಬಾಹು ಅಂದರೆ 2 ಬಾಹುಗಳು, ತೋಳುಗಳು, ಕೈಗಳು. ಸೊ ಬಾಹುಬಲದಿಂದ ಅಭಿಹೃತಂ ಅಂತೇಳಿದರೆ ಅಪಹರಿಸಲ್ಪಟ್ಟದ್ದು, ಅಂದರೆ ಬಲಾತ್ಕಾರದಿಂದ. ಅದಕ್ಕೆ ಏನು ಹೇಳ್ತಾರೆ? ಬಲಾತ್ಕಾರದಿಂದ ಲೂಟಿ ಮಾಡಿದ್ದು, ಬಲಾತ್ಕಾರದಿಂದ ಎತ್ಕೊಂಡು ಹೋದದ್ದು, ಬಲಾತ್ಕಾರದಿಂದ ವಶಪಡಿಸಿಕೊಂಡದ್ದು ಯಾರು? ಆ ಅಧಿರಥ ಅವನನ್ನು ದೂಡಿ ಅಥವಾ ಅವನನ್ನು ಸೋಲಿಸಿ, ಅವನನ್ನು ಓಡಿಸಿ ಏನಾಗಿದೆ, ಅಂಗರಾಜ್ಯ ಆ ಅಂಗರಾಜ್ಯದ ಸಿಂಹಾಸನದಲ್ಲಿ ಯಾರು ಕೂತರು ಅಂತ ಹೇಳಿದರೆ ಇವನೇ ಕೂತ. ಯಾರು? ಜರಾಸಂಧ. ಹಾಗಾದರೆ ಜರಾಸಂಧ ಅಧಿರಥನನ್ನು ಸೋಲಿಸಿ ಅಂಗರಾಜ್ಯವನ್ನು ಬಲಾತ್ಕಾರದಿಂದ ವಶಪಡಿಸಿಕೊಂಡಿದ್ದ. ಅದರಲ್ಲಿ ಈಗ ನನ್ನ ಹತ್ರ ಪೂರ್ತಿ ಇಲ್ಲ, ನನ್ನ ಹತ್ರ ಏನಿದೆಯೋ ಅಂದರೆ ಹಾಗಾದರೆ ಸ್ವಲ್ಪ ನಿಮ್ಮ ಹತ್ರ ಇಲ್ಲ ಅಂತ. ಇಲ್ಲ, ನನ್ನ ಹತ್ರ ಪೂರ್ತಿ ಇಲ್ಲ, ನಾನು ಅಪಹರಿಸಿಕೊಂಡು ಬಿಟ್ಟಿದ್ದೆ, ಅದನ್ನು ಇನ್ಯಾರೋ ಸ್ವಲ್ಪ ವಶ ಮಾಡಿಕೊಂಡಿದ್ದಾರೆ. ಈಗ ನನ್ನ ಹತ್ರ ಏನಿದೆಯೋ ಅಂಗರಾಜ್ಯದ ಒಂದು ಅರ್ಧ ಇಡಿ ಅಂತ ತಿಳ್ಕೊಳ್ಳಿ, ಅರ್ಧ ಇನ್ಯಾರೋ ವಶಪಡಿಸಿಕೊಂಡಿದ್ದಾರೆ ಜರಾಸಂಧನನ್ನು ಸೋಲಿಸಿ. ಜರಾಸಂಧ ಹೇಳ್ತಾನೆ, ನನ್ನಲ್ಲಿ ಇರುವಂಥ ಅಂಗರಾಜ್ಯ ತತ್ ತ್ವಂ ಗೃಹಾಣ, ನಿನಗೆ ವಾಪಸ್ ಕೊಡ್ತೇನೆ, ನೀನು ಅದನ್ನು ಸ್ವೀಕರಿಸು. ತತ್ ಅದನ್ನು ತ್ವಂ ಗೃಹಾಣ, ನೀನು ತಕೋ ಅಂತೇಳಿದರೆ ಅದು ಕರ್ಣ ಆಲೋಚನೆ ಮಾಡ್ತಾನೆ, ಓ ಇದು ನಂದೇಯಾ, ನನಗೆ ವಾಪಸ್ ಕೊಡ್ತಾ ಇದ್ದಾನ, ಒಳ್ಳೆಯದು. ಯಾಕಂದರೆ ನಂದೇ ಮೊದಲು ನಮ್ಮ ಅಪ್ಪಂದು, ಆದರೆ ಈಗ ಅಪ್ಪನಿಂದ ಏನಾಗಿದೆ, ಅದು ಹೋದದ್ದು ಮತ್ತೆ ಬರ್ತದೆ ಅಂತ ಹೇಳಿದರೆ ಬಹಳ ಒಳ್ಳೆಯ ವಿಷಯವೇ. ಅಂದರೆ ಪೂರ್ತಿ ಇಲ್ಲ ಜರಾಸಂಧನ ಹತ್ರ, ಎಷ್ಟಿದೆಯೋ ಅದನ್ನು ಕೊಡ್ತೇನೆ. ತತ್ದ್ವಂ ಗ್ರಹಾಣ, ನೀನು ತೆಗೆದುಕೋ. ಯುಧಿ ಕರ್ಮಕರಶ್ಚ ಮೇಸ್ಯಾಹ, ಮತ್ತು ನಾನು ನಿನಗೆ ಮೊದಲೇ ಹೇಳಿದ್ದನಲ್ಲ, ಏನು? ನನ್ನ ಭೃತ್ಯನಾಗು, ನನ್ನ ಮಿತ್ರನಾಗು, ನನ್ನ ಜೊತೆಗೆ ಸೇರ್ಕೋ, ಬಾಕಿ ರಾಜರುಗಳ ಹಾಗೇನೆ ನನ್ನ ಸಾಮಂತನಾಗು ಅಂತ. ಸೊ ಅದರಲ್ಲೇ ಮುಂದುವರಿಸ್ತಾನೆ. ಯುಧಿ ಅಂದರೆ ಇನ್ನು ಮುಂದೆ ಆಗುವ ಯುದ್ಧಗಳಲ್ಲಿ ಕರ್ಮಕರಶ್ಚ ಮೇ ಸ್ಯಾಹ, ಮೇ ನನ್ನ, ಸ್ಯಾಹ ಆಗುವಂಥವನಾಗು. ಏನು? ಕರ್ಮಕರ ಕೆಲಸದವ. ಕರ್ಮಕರ ಅಂದರೆ ಕೆಲಸದವ,
ಮೊದಲು ಹೇಳಿದ ಶಬ್ದ ಯಾವುದು? ಭೃತ್ಯ. ಸೊ ನನ್ನ ಸೇವಕನಾಗು, ಈಗ ನನ್ನ ಕೆಲಸದವನಾಗು ಅಂತೇಳಿದ್ರೆ ಎರಡೂ ಒಂದೇ. ಭೃತ್ಯ ಅಂದರೂ ಒಂದೇ, ಕೆಲಸದವ ಅಂದರೂ ಒಂದೇ. ಆದರೆ ನಮಗೆ ಈಗ ಹೇಗೆ ಅರ್ಥ ಮಾಡ್ಕೊಳ್ಬೇಕಂತೇಳಿದ್ರೆ, ಅವನ ಜತೆಗೆ ಸೇರಿಕೊಳ್ಳುವಂಥದ್ದು. ತನ್ನ ಮಿತ್ರತ್ವದ ಹಸ್ತವನ್ನು ಕರ್ಣನಿಗೆ ಚಾಚಿದ ಅಂದರೂ ಮಿತ್ರ ಅಂತ ಹೇಳಿದರು. ಕರ್ಣ ಹೇಳಿದಾಗೆ ಜರಾಸಂಧ ಕೇಳುವುದಿಲ್ಲ, ಜರಾಸಂಧ ಹೇಳಿದಾಗೆ ಕರ್ಣ ಕೇಳಿದರೆ ಆಯಿತು ಅಂತ. ಹಾಗೆ ಸೊ ಕೇಳೋದು ಅಂತೇಳಿದ್ರು, ಮಿತ್ರ ಅಂತೇಳಿದ್ರು, ಇದು ಈ ಥರದ ಮಿತ್ರ, ಕಂಡೀಷನಲ್ ಅಂತೇಳಿದರೆ ನೀನು ನನ್ನ ಮಿತ್ರನಾಗು, ಆದರೆ ನಾನು ಹೇಳಿದಾಗೆ ಕೇಳಬೇಕು ಅಂತ. ಹಾಗೆ ಸೊ ಯುದ್ಧಗಳಲ್ಲಿ, ಇನ್ನು ಮುಂದೆ ಆಗುವ ಯುದ್ಧಗಳಲ್ಲಿ ಕರ್ಮಕರಹ, ನನ್ನ ಕೆಲಸದವನಾಗು ಅಂತೇಳಿದರೆ ಅದರಲ್ಲಿ ನನ್ನ ಅಧೀನತ್ವವನ್ನು ವಹಿಸಿ ನಾನು ಹೇಳಿದ ಹಾಗೆ ನನ್ನ ಸೈಡಿನಲ್ಲಿ ಯುದ್ಧ ಮಾಡು ಅಂತ. ಯಾರಿಗೆ? ಕರ್ಣನಿಗೆ ಈ ರೀತಿಯ ಒಂದು ವಿಶೇಷವಾದ ಸ್ನೇಹ ಹಸ್ತ, ಅಂದರೆ ಸ್ವಲ್ಪ ಇದರಲ್ಲಿ ನಿಯಮಬದ್ಧ ಸ್ನೇಹ ಹಸ್ತ, ಅಂದರೆ ಸ್ನೇಹ ಮಿತ್ರತ್ವ ಅಂತಲೂ ಅಲ್ಲ, ಸೇವಕತ್ವ ಅಂತಲೂ ಅಲ್ಲ, ಅರ್ಧ ಅದು ಅರ್ಧ ಇದು ಆ ಥರ ಅಂಥದ್ದೊಂದು ಜರಾಸಂಧನಿಂದ ಕರ್ಣನಿಗೆ ಒಂದು ಆಫರ್. ಸೊ ಏವಂ ವಿಧಂ, ಈ ರೀತಿ ಸುಕುಶಲಂ ಬಹುಯುದ್ಧ ಶೌಂಡಂ, ಬಹುಯುದ್ಧ ಪ್ರವೀಣನಾದ ನಿನ್ನಂತಹ ಮಹಾಯುದ್ಧ ಕೋವಿದ, ಅಂದರೆ ಸುಕುಶಲಂ, ಕುಶಲತೆಯಿಂದ ಯುದ್ಧ ಮಾಡುವವರಿಗೆ ಹೇಳ್ತಾರೆ ಮಹಾಯುದ್ಧ ಕೋವಿದ. ಕೋವಿದ ಅಂದರೆ ತಿಳಿದವನು, ಅಂದರೆ ಯುದ್ಧದ ರೀತಿ ನೀತಿ ಕುಶಲತೆಗಳನ್ನೆಲ್ಲ ತಿಳಿದಿದ್ದಾನೆ ಅಂತೇಳಿದರೆ, ಯಾರಿಗೆ ಚೆನ್ನಾಗಿ ಗೊತ್ತಿದೆಯೋ ಅವರಿಗೆ ಬೇಕಾದಾಗೆ ಆಟ ಆಡಬಹುದು ಅಂತ. ಕ್ರಿಕೆಟ್ ಆಡಿದಾಗೇನೆ. ಸೊ ಈ ಬಾಲಿಗೆ ಅವನಾದರೆ ಸ್ಕ್ವೇರ್ ಕಟ್ ಮಾಡ್ತಿದ್ದ, ಇವನಾದರೆ ಅದನ್ನು ಹಿಂದೆ ಸರಿ ಮಾಡ್ತಿದ್ದ, ಇನ್ನೊಬ್ಬನಾದರೆ ಎಡಭಾಗಕ್ಕೆ ತಳ್ತಿದ್ದ, ಮತ್ತೊಬ್ಬನಾದರೆ ಮುಂದೆ ಸೀದಾ ತಳ್ತಿದ್ದ. ಸೊ ಈಗ ಯಾರು ಮಾಸ್ಟರ್ ಇದ್ದಾರೋ ಅವರು ಯಾವ ರೀತಿ ಬೇಕಾದರೂ ಮಾಡಬಹುದು ಅಂತ. ಹೀಗೆ ಕರ್ಣನ ಕುಶಲತೆ ಯುದ್ಧ ಕೌಶಲವನ್ನು ನೋಡಿದ ಜರಾಸಂಧ ಹೇಳ್ತಾನೆ, ನಾನು ನಿನ್ನನ್ನು ಕೊಲ್ಲಲಾರೆ. ತ್ವಾಂ ನಾ ಹನಿಷ್ಯೆ, ನಾನು ನಿನ್ನನ್ನು ಕೊಲ್ಲುವುದಿಲ್ಲ. ತ್ವಾಂ ಅಂದರೆ ನಿನ್ನನ್ನು, ನಾ ಹನಿಷ್ಯೆ ಕೊಲ್ಲುವುದಿಲ್ಲ. ಉತತೆ ಮತ್ತು ತೇ ಪಿತುರೇವ ಪೂರ್ವಂ, ಈ ಹಿಂದೆ ಪೂರ್ವಂ ತೇ ಪಿತುರೇವ ನಿನ್ನ ತಂದೆಯಿಂದಲೇ ಅಂಗರಾಜ್ಯಂ ಮಯ ಬಾಹೋಬಲಾತ್ ಅಭಿಹೃತಂ, ನಿನ್ನ ತಂದೆ ಅಂಗರಾಜ್ಯದ ಅಧಿಪತಿಯಾಗಿದ್ದ. ಪೂರ್ವಂ ಮೊದಲು, ಏನು ಪೂರ್ವಂ ಮಯ ನನ್ನಿಂದ, ಬಾಹೋಬಲಾತ್ ಬಾಹುಬಲದಿಂದ, ಅಭಿಹೃತಂ ಜಬರ್ದಸ್ತಿ ಬಲಾತ್ಕಾರದಿಂದ ಅಪಹರಣ ಮಾಡಿದ್ದೆ ಅಂಗರಾಜ್ಯವನ್ನು. ಅದನ್ನು ನೀನೀಗ ತೆಗೆದುಕೋ. ತತ್ತ್ವಂ ಗೃಹಾಣ ಯುಧಿ ಕರ್ಮಕರಶ್ಚ ಮೇಸ್ಯಾಹ, ಇನ್ನು ಮುಂದೆ ಆಗುವ ಯುದ್ಧದಲ್ಲಿ ನನ್ನ ಕಾರ್ಯ ಮಾಡುವವನಾಗು. ಕೆಲಸದವ ಅಂದರೆ ಏನು? ನನ್ನ ಕಾರ್ಯ ಮಾಡುವವನಿಗೆ ಕೆಲಸದವ ಅಂತಲ್ವ ಹೆಸರು. ಅದೇ ನನ್ನ ಕಾರ್ಯ ಮಾಡುವವನಾಗು ಅಂದರೆ ಕೆಲಸದವ ಅಂತೇಳಿದರೆ ಒಂದು ಚೂರು ಅಷ್ಟು ಶಬ್ದ ಅಷ್ಟು ಚೆನ್ನಾಗಿಲ್ಲ, ಅದಕ್ಕೋಸ್ಕರ ನನ್ನ ಕೆಲಸ ಮಾಡುವವನಾಗು ಅಂತ ಹೇಳಿದರೆ ಸ್ವಲ್ಪ ಒಳ್ಳೆಯದು ಅಂತ. ಎರಡು ಅರ್ಥ ಮಾತ್ರ ಒಂದೇ. ಸೊ ಹೀಗೆ ಜರಾಸಂಧ ಕರ್ಣನನ್ನು ಹೊಗಳಿ ಅವನ ತಂದೆಯಾದ ಅಧಿರಥನಿಂದ, ಅಧಿರಥನೇ ಕರೆಕ್ಟು, ಕಿತ್ತುಕೊಂಡಿದ್ದ ರಾಜ್ಯವನ್ನು ವಾಪಸ್ಸು ಕರ್ಣನಿಗೆ ಕೊಡುವ ಮೂಲಕ ಕರ್ಣನನ್ನು ಅಭಿನಂದಿಸಿದ, ಮೆಚ್ಚಿಕೊಂಡು ಅಭಿನಂದಿಸಿದ. ನೆಕ್ಸ್ಟ್ ಶ್ಲೋಕ ಬೈಲಾರೆ. ಇತ್ಯುಕ್ತ ಆಶು ಸ ತಥೈವ ಚಕಾರ ಕರ್ಣಃ ಪೂರ್ವಂ ಹಿ ತಸ್ಯ ನಿಜರಾಜ್ಯ ಪದೈಕದೇಶಃ ದುರ್ಯೋಧನೇನ ವಿಹಿತೋ ಮಗಧಾಧಿರಾಜಂ ಜಿತ್ವಾ ವೃಕೋದರ ಹೃತ ಪಿತುರೇವ ದತ್ತಃ. 199ನೇ ಶ್ಲೋಕ. ಜರಾಸಂಧನು ಕರ್ಣನಿಗೆ ಈ ರೀತಿ ಹೇಳುತ್ತಿರಲು ಕರ್ಣನು ಅದೇ ರೀತಿ ಮಾಡುತ್ತಾನೆ. ಅಂದರೆ ಅಂಗರಾಜ್ಯವನ್ನು ಸ್ವೀಕಾರ ಮಾಡುತ್ತಾನೆ. ಆ ಅಂಗರಾಜ್ಯವು ಮೊದಲೇ ದುರ್ಯೋಧನದಿಂದ ಕೊಡಲ್ಪಟ್ಟಿತ್ತು.
ಪುನಃ ಅದನ್ನು ಹೇಗೆ ಕೊಟ್ಟನು ಅಂತ ಕೇಳಿದ್ರೆ, ಮೊದಲು ತನ್ನ ರಾಜ್ಯದ ಸ್ಥಾನದ ಏಕದೇಶವು ಕೊಡಲ್ಪಟ್ಟಿತ್ತು. ಅಧಿರಥನ ದೆಸೆಯಿಂದ ಜರಾಸಂಧನಿಂದ ಅದು ಅಪಹರಿಸಲ್ಪಟ್ಟಿದ್ದು. ದುರ್ಯೋಧನದಿಂದ ಹೇಗೆ ಕೊಡಲ್ಪಟ್ಟಿತು ಅಂದರೆ, ದಿಗ್ವಿಜಯದಲ್ಲಿ ಜರಾಸಂಧನನ್ನು ಗೆದ್ದು ಭೀಮನಿಂದ ಅದು ತಿರುಗ ಅಪಹರಿಸಲ್ಪಟ್ಟಿತ್ತು. ಅದನ್ನೇ ತಂದೆಯಾದ ಧೃತರಾಷ್ಟ್ರನಿಗೆ ಅದು ಕೊಡಲ್ಪಟ್ಟಿತ್ತು. ಇತ್ಯುಕ್ತ ಆಶು ಸ ತಥೈವ ಚಕಾರ ಕರ್ಣಃ ಪೂರ್ವಂ ಹಿ ತಸ್ಯ ನಿಜರಾಜ್ಯಪದೈಕದೇಶಃ ದುರ್ಯೋಧನೇನ ವಿಹಿತೋ ಮಗಧಾಧಿರಾಜಂ ಜಿತ್ವಾ ವೃಕೋದರ ಹೃತಃ ಪಿತುರೇವ ದತ್ತಃ. ಹೌದು, ಈಗ ನೀವು ಹೇಳ್ತೀರಿ ಅಂಗರಾಜ್ಯವನ್ನು ಜರಾಸಂಧ ಅಧಿರಥನಿಂದ ಅಪಹರಿಸಿದ್ದ, ಬಲಾತ್ಕಾರದಿಂದ ಕಿತ್ತುಕೊಂಡಿದ್ದ, ಅದನ್ನು ಕರ್ಣನಿಗೆ ವಾಪಸ್ ಕೊಟ್ಟ. ನೀನು ತೆಗೆದುಕೋ, ಸ್ವೀಕಾರ ಮಾಡು, ನನ್ನ ಕಾರ್ಯ ಮಾಡುವವನಾಗು ಅಂತ ಹೇಳಿದ. ಅಂತ ಹೇಳಿದ ಕೂಡಲೇ ಇತ್ಯುಕ್ತ, ಈ ರೀತಿ ಹೇಳಲ್ಪಡಲು ಕರ್ಣ ಆಶು ಕೂಡಲೇ ತಥೈವ ಚಕಾರ, ಹಾಗೆಯೇ ಮಾಡಿದ. ಆಯಿತು ಕೊಡು ಅಂತೇಳಿ ಅವನು ಕೊಟ್ಟ, ಇವನು ತಗೊಂಡ. ಈಗ ನಮಗೆ ಸಂದೇಹ ಬರಲಿಕ್ಕೆ ಶುರುವಾಯಿತು. ಅಲ್ಲ, ಒಂದು ಏನಂತ ಹೇಳಿದರೆ, ಅವತ್ತು ಸ್ಪರ್ಧೆಯಲ್ಲಿ ಬಿಲ್ಲುಗಾರರ ಸ್ಪರ್ಧೆ, ಅದರಲ್ಲಿ ಅರ್ಜುನ ಎಷ್ಟು ನಿಪುಣತನ ತೋರಿಸಿದ್ದಾನೋ ಅದಕ್ಕಿಂತಲೂ ಹೆಚ್ಚಿ ಕರ್ಣನು ನಿಪುಣತನ ತೋರಿಸಲು ದುರ್ಯೋಧನ ಆಲೋಚನೆ ಮಾಡ್ತಾನೆ. ಓ, ಇಷ್ಟು ತನಕ ನನಗೆ ಭೀಮ ಮತ್ತು ಅರ್ಜುನರದ್ದು ಬಹಳ ಭಯ ಇತ್ತು, ಇವರನ್ನು ಹೇಗೆ ಸೋಲಿಸೋದು ಅಂತ. ಈಗ ಅರ್ಜುನನನ್ನು ಸೋಲಿಸಲಿಕ್ಕೆ ಒಬ್ಬ ಸಿಕ್ಕಿದ. ಯಾರು? ಈ ಕರ್ಣ. ಇವನನ್ನು ಒಳಗಾಕೊಳ್ಬೇಕು ಅಂತ ಯೋಚನೆ ಮಾಡಿ ಭೀಮಸೇನ ಯಾವಾಗ ಕರ್ಣನಿಗೆ ಹೇಳಿದ್ನೋ, ಹೇ ಕರ್ಣ, ನೀನು ಏನು ನಿಂದು ಕುಲ, ನೀನು ಸೂತಪುತ್ರ ಅಲ್ವಾ, ನಿನಗೆ ರಾಜಕುಮಾರರ ಈ ಸ್ಪರ್ಧೆಯಲ್ಲಿ ಒಳಗೆ ಬರಲಿಕ್ಕೆ ಬಿಟ್ಟವರು ಯಾರು ಅಂತ ಅಷ್ಟು ಹೇಳಿದ್ದು. ದುರ್ಯೋಧನ ಆಲೋಚನೆ ಮಾಡಿದ, ಇದೇ ಸರಿಯಾದ ಸಮಯ ಕರ್ಣನ ಸ್ನೇಹವನ್ನು ಪಡೀಲಿಕ್ಕೆ ಅಂತ ಹೋದ. ಸೀದಾ ಎಲ್ಲಿಗೆ? ಸ್ಟೇಜಿಗೆ ಹೋದ. ಹೋಗಿ ಹೇಳಿದ ಕರ್ಣನಿಗೆ, ನೀನು ಸೂತಪುತ್ರನಾಗಿರ್ಬೋದು, ಅಂದರೆ ನಾವೆಲ್ಲ ರಾಜಕುಮಾರರಾದಾಗೆ ನಿನಗೂ ನಾನು ಅಂಗರಾಜ್ಯವನ್ನು ಕೊಡ್ತೇನೆ, ಈಗಲೇ ಅಭಿಷೇಕ ಮಾಡಿಬಿಡ್ತೇನೆ ಅಂತ ಪುರೋಹಿತರನ್ನು ಸ್ಟೇಜಿಗೆ ಕರೆದು ಅವನಿಗೆ ಕಿರೀಟ ತೊಡಿಸಿಬಿಟ್ಟ, ಅಂಗರಾಜ್ಯ ಕೊಟ್ಟ ಅಂತ. ಅರೆ, ಅಂಗರಾಜ್ಯ ಇರುವುದು ಒಂದು, ಆ ಅಂಗರಾಜ್ಯವನ್ನು ದುರ್ಯೋಧನ ಕರ್ಣನಿಗೆ ಕೊಟ್ಟಾಗಿದೆ. ಹಾಗಾದರೆ ಈಗ ಜರಾಸಂಧ ವಾಪಸ್ಸು ಕೊಟ್ಟ ಅಂಗರಾಜ್ಯವನ್ನು ಅಂತ ಹೇಳಿದರೆ ಜರಾಸಂಧನ ಹತ್ರ ಹೇಗೆ ಬಂತು ಅಂಗರಾಜ್ಯ? ಅವ ಹೇಳ್ತಾನೆ, ನಿನ್ನ ತಂದೆಯನ್ನು ಸೋಲಿಸಿ ನಾನು ಅಂಗರಾಜ್ಯವನ್ನು ಒಳಗಾಕೊಂಡಿದ್ದೆ. ಸರಿ, ಜರಾಸಂಧ ಒಳಗಾಕೊಂಡಿದ್ದ. ಹಾಗಾದರೆ ದುರ್ಯೋಧನ ಕೊಟ್ಟದ್ದು ಏನು? ಅಂಗರಾಜ್ಯವನ್ನು. ಅದು ಯಾವ ಅಂಗರಾಜ್ಯ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ, ಪೂರ್ವಂ ಹಿ ತಸ್ಯ, ಮೊದಲು ಈ ಅಂಗರಾಜ್ಯದ ಕತೆ ಏನಂದರೆ, ತಸ್ಯ ನಿಜ ರಾಜ್ಯ ಪದ ಏಕದೇಶ. ಅಂಗರಾಜ್ಯ ಅನ್ನುವಂಥದ್ದೊಂದು ದೊಡ್ಡ ದೇಶ ಅಂತ ಇಟ್ಕೊಳ್ಳಿ. ಅದರಲ್ಲಿ ನಿಜ ರಾಜ್ಯ ಪದ ಏಕದೇಶ, ಅದರ ಒಂದು ಭಾಗ. ನಿಜ ಅಂದರೆ ತನ್ನದೇ, ರಾಜ್ಯ ಅಂದರೆ ಅಂಗರಾಜ್ಯ. ಅದರಲ್ಲಿ ಪದ ಏಕದೇಶ ಅಂತೇಳಿದರೆ ಒಂದು ಭಾಗ. ಅದೇನಾಗಿದೆ ಅಂತೇಳಿದರೆ ದುರ್ಯೋಧನ ಈಗ ಕೊಟ್ಟದ್ದು ಕರ್ಣನಿಗೆ, ಅವತ್ತು ಕೊಟ್ಟದ್ದು. ಹಾಗಾದರೆ ದುರ್ಯೋಧನ ಅವತ್ತು ಅಂಗರಾಜ್ಯವನ್ನು ಕೊಟ್ಟ ಅಂತೇಳಿದರೆ ಅವನತ್ರ ಏನಿತ್ತೋ ಅದನ್ನು ಕೊಟ್ಟಿದ್ದ. ಅದು ಅವನತ್ರ ಏನಿತ್ತು ಅಂತೇಳಿದರೆ ಏಕದೇಶ. ಏಕದೇಶ ಅಂದರೆ ಒಂದು ದೇಶ ಅಂತ ಅಲ್ಲ, ಏಕದೇಶ ಅಂದರೆ ಆ ದೇಶದ ಒಂದು ಭಾಗ ಅಂತ. ಹಾಗಾದರೆ ಒಂದು ಭಾಗ ದುರ್ಯೋಧನ ಮೊದಲೇ ಕರ್ಣನಿಗೆ ಕೊಟ್ಟಿದ್ದ, ಇನ್ನೊಂದು ಭಾಗ ಜರಾಸಂಧ ಕೊಟ್ಟದ್ದು ಅಂತಾಯಿತು. ಹಾಗಾದರೆ ಈ ಭಾಗ ಜರಾಸಂಧ ಇಡೀ ರಾಜ್ಯವನ್ನು ವಶಪಡಿಸಿಕೊಂಡಿದ್ದೇ ಮೊದಲು ಅಂತ ಹೇಳಿದ್ದ. ಹಾಗಾದರೆ ಅದರಲ್ಲಿ ಒಂದು ಭಾಗ ದುರ್ಯೋಧನ ಕರ್ಣನಿಗೆ ಕೊಟ್ಟದ್ದು ಅಂತಾದರೆ ಆ ಒಂದು ಭಾಗ ಹೇಗೆ ಬಂತು ದುರ್ಯೋಧನನ ಹತ್ರ? ಜರಾಸಂಧನಿಂದ. ಹಾಗಾದರೆ ಜರಾಸಂಧನಿಗೂ ದುರ್ಯೋಧನನಿಗೂ ಏನಾದರೂ ಯುದ್ಧ ಆಗಿದೆಯಾ ಕೇಳಿದರೆ ಇಲ್ಲ. ದುರ್ಯೋಧನೇನ ವಿಹಿತೋ,
ಈಗ ದುರ್ಯೋಧನ ಕೊಟ್ಟದ್ದು ಹೌದು ಒಂದು ಭಾಗ. ಮಗಧಾದಿರಾಜಂ ಜಿತ್ವಾ. ಮಗಧಾದಿರಾಜಂ ಅಂದರೆ ಈ ಜರಾಸಂಧ ಇದ್ದಾನಲ್ಲ, ಅವನು ಮಗಧ ದೇಶದ ಅಧಿಪತಿಯವ. ಮಗಧಾದಿರಾಜಂ, ಆ ಜರಾಸಂಧನನ್ನು ಮಗಧಾದಿರಾಜಂ ಜಿತ್ವಾ ಗೆದ್ದು. ಯಾರು? ದುರ್ಯೋಧನನ ಅಲ್ಲ, ವೃಕೋದರ ಹೃತಃ ಪಿತುರೇವ ದತ್ತಃ. ಅಂದರೆ ಭೀಮಾರ್ಜುನರು ದಂಡಯಾತ್ರೆ ಮಾಡಿ ಬಹಳ ರಾಜ್ಯಗಳನ್ನು ಸೋಲಿಸಿ ಕಪ್ಪ ಕಾಣಿಕೆ ತಗೊಂಡು ಎಲ್ಲ ತಗೊಂಡು ಧೃತರಾಷ್ಟ್ರನ ಬೊಕ್ಕಸ ತುಂಬಿಸಿದರು ಅಂತ ಅವತ್ತು ನಾವು ಓದಿದ್ದೇವೆ. ಹಾಗಾದರೆ ಈ ಅಂಗರಾಜ್ಯದ ಒಂದು ಅಂಶ ದಂಡಯಾತ್ರೆಗೆ ಭೀಮಸೇನ ಹೋದಾಗ ಜರಾಸಂಧನನ್ನು ಅವ ಸೋಲಿಸಿ ಅಲ್ಲಿ ಆ ಒಂದು ಭಾಗವನ್ನು ಕಿತ್ತುಕೊಂಡು ಬಂದಿದ್ದ. ಯಾರು? ಭೀಮಸೇನ. ವೃಕೋದರ. ವೃಕೋ ಅಂದರೆ ವೃಕ ಅನ್ನುವಂಥ ಅಗ್ನಿ ಯಾರ ಹೊಟ್ಟೆಯಲ್ಲಿದೆಯೋ ಅವನು ವೃಕ. ಉದರಹ. ಉದರ ಅಂದರೆ ಹೊಟ್ಟೆ. ಹೊಟ್ಟೆಯಲ್ಲಿ ವೃಕ ಅನ್ನುವಂಥ ಅಗ್ನಿ ಯಾರಿಗಿದೆಯೋ ಅಂತ ಹೇಳಿದ್ರೆ ಭೀಮಸೇನನಿಗಿತ್ತು ಮತ್ತು ಮಧ್ವಾಚಾರ್ಯರಿಗಿತ್ತು. ಸೊ ಅವರಿಬ್ಬರು ಹೇಗಿದ್ದರು? ವಾಯುದೇವರ ದೇವತಾರ ತಾನೆ. ಸೊ ಹಾಗಾಗಿ ವೃಕೋದರ ಹೃತಃ ಅಂದರೆ ಭೀಮಸೇನನಿಂದ ಜರಾಸಂಧ ದಂಡಯಾತ್ರೆಯ ಸಮಯದಲ್ಲಿ ಸೋತಿದ್ದ. ಆದರೂ ಜರಾಸಂಧನಿಂದ ಏನು ಕಿತ್ತುಕೊಳ್ಳಿಕ್ಕಾಯಿತು ಅಂತ ಹೇಳಿದ್ರೆ, ಜರಾಸಂಧ ಬಲಾತ್ಕಾರದಿಂದ ಅಧಿರಥನಿಂದ ಕಿತ್ತುಕೊಂಡ ಅಂಗರಾಜ್ಯದಲ್ಲಿ ಒಂದು ಭಾಗವನ್ನು ಭೀಮಸೇನ ಗೆದ್ದು ತಂದು ಯಾರಿಗೆ ಕೊಟ್ಟಿದ್ದ? ತನ್ನ ಅಪ್ಪನಿಗೆ. ಅಂದರೆ ಈಗ ದುರ್ಯೋಧನ ಅಂಗರಾಜ್ಯವನ್ನು ಕರ್ಣನಿಗೆ ಅಭಿಷೇಕ ಮಾಡಿದ ಅಂತ ಹೇಳಿದ್ರೆ ಅದು ಅಂಗರಾಜ್ಯದ ಒಂದು ಭಾಗ. ಆ ಭಾಗ ಅವನಿಗೆ ಹೇಗೆ ಸಿಕ್ಕಿತು ಅಂತೇಳಿದರೆ, ಭೀಮಾರ್ಜುನರು ಯಾವಾಗ ಯುಧಿಷ್ಠಿರನನ್ನು ಯುವರಾಜನನ್ನಾಗಿ ಮಾಡಿದನೋ ಧೃತರಾಷ್ಟ್ರ, ಆಗ ಭೀಮಾರ್ಜುನರು ದಂಡಯಾತ್ರೆ ಶುರು ಮಾಡಿದರು. ದಂಡಯಾತ್ರೆ ಮಾಡಿ ಭೀಮಸೇನ ಇದೇ ಅಂಗರಾಜ್ಯದ ಒಂದು ಭಾಗವನ್ನು ಜರಾಸಂಧನನ್ನು ಸೋಲಿಸಿ ಕಿತ್ತುಕೊಂಡು ಬಂದಿದ್ದ. ಹಾಗಾದ್ರೆ ಅದು ಯಾರ ಹತ್ರ ಇತ್ತು? ಧೃತರಾಷ್ಟ್ರನ ಹಸ್ತಿನಾವತಿಗೆ ಸೇರಿಕೊಂಡಿತ್ತು. ಆ ಅಂಗರಾಜ್ಯ ಅಂದರೆ ಅದು ದುರ್ಯೋಧನಂದೂ ಅಲ್ಲ, ಭೀಮಸೇನ ಗೆದ್ದು ತಂದದ್ದ. ಕೊಡಲಿಕ್ಕೆ ಮಾತ್ರ ದುರ್ಯೋಧನ. ಈ ಕೆಲವರೆಲ್ಲ ಹೀಗೆ ಇರ್ತಾರೆ ಅಂಥೇಳಿದರೆ, ಯಾರೋ ಸಂಪಾದನೆ ಮಾಡಿಕೊಂಡು ತಂದದ್ದನ್ನು ಯಾರೋ ಖರ್ಚು ಮಾಡೋದು. ಅಂದರೆ ತನ್ನದೇ ದುಡ್ಡು ಅಂತೇಳಿ. ಅಂದರೆ ಈ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದೆಲ್ಲ ಆಗ್ತದೆ ಅಂತೇಳಿದರೆ ಎಲ್ಲ ಅಪ್ಪ ಅಮ್ಮ ಅಣ್ಣ ತಮ್ಮಂದಿರು ಎಲ್ಲ ಒಟ್ಟಿಗೆ. ಕೆಲವರು ತಂದಾಕುದ್ರಲ್ಲೇ ಇರ್ತಾರೆ, ಇನ್ನು ಕೆಲವರು ಅಂದರೆ ದೊಡ್ಡ ಕಾಲರ್ ಮೇಲೆ ಮಾಡಿಕೊಂಡು ತಂದೆ ಸಂಗತಿ ಅಂತ ಹೇಳ್ಕೊಂಡು ಕೊಡ್ತಾ ಬರೋದು. ಅಂದರೆ ದಾನ ಮಾಡುವ ಆ ರೀತಿಯಲ್ಲ. ಅದಾದರೆ ಒಂದು ಹೇಳಲಿಕ್ಕೆಲ್ಲ ಇಲ್ಲ, ಒಂದು ಒಂದು ಒಳ್ಳೆ ಕೆಲಸಕ್ಕೆ ಕೊಡುವಂಥದ್ದು ಅದೆಲ್ಲ ದಾನಗಳು ಅದಲ್ಲ. ಇದು ಏನಂತ ಹೇಳಿದರೆ ತನ್ನ ಇದನ್ನು ಮೆರಿಲಿಕ್ಕೆ, ದರ್ಪ ಮೆರಿಲಿಕ್ಕೆ ಇವರು ಒಂದು ನಿಂಗಿಷ್ಟು ತಗೋ ಯಾಕೆ ಅಂತೇಳಿ ಅವರು ಸಂಪಾದನೆ ಮಾಡಿದ್ದಲ್ಲ ನೋಡಿ, ಯಾರೋ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದನ್ನು ಇವರು ಕೊಡುವುದು. ಸೊ ಇಂಥವರು ಇರ್ತಾರೆ. ಹಾಗೆ ಅಂಥ ಜಾತಿಗೆ ಸೇರಿದವ ಇವೊಬ್ಬ ಕೆಟ್ಟ ಚಾಳಿಯ ಈ ದುರ್ಯೋಧನ. ಭೀಮಸೇನನು ದಂಡಯಾತ್ರೆ ಮಾಡಿ ಈ ಗೆದ್ದು ತಂದ ಎಷ್ಟೋ ರಾಜ್ಯಗಳುಂಟು. ಹಾಗೆ ಅದರಲ್ಲಿ ಒಂದು ಅಂಗರಾಜ್ಯದ ಒಂದು ಭಾಗ, ಅದನ್ನು ದೊಡ್ಡ ಗತ್ತಿನಲ್ಲಿ ಭೀಮಸೇನನ್ನೇ ಸೋಲಿಸಬೇಕು, ಅರ್ಜುನನನ್ನೇ ಸೋಲಿಸಬೇಕು ಅನ್ನುವಂಥ ದುರುದ್ದೇಶ ಇಟ್ಟುಕೊಂಡು ಕರ್ಣನನ್ನು ತನ್ನ ಪಾರ್ಟಿಗೆ ಸೇರಿಸ್ಕೊಳ್ಬೇಕಂತ ಹೇಳಿಬಿಟ್ಟು ಕರ್ಣನನ್ನು ಅಲ್ಲಿ ಅಭಿಷೇಕ ಮಾಡಿ ಈ ಅಂಗರಾಜ್ಯದ ಒಂದು ಭಾಗವನ್ನು ಕೊಟ್ಟಿದ್ದ. ಹಾಗಾದರೆ ಈ ಭಾಗ ಅಂತೇಳಿದ್ರೆ ಈ ಅಂಗರಾಜ್ಯ ಅನ್ನುವಂಥದ್ದು ಕತೆ ಹೇಗೆ ಅಂತೇಳಿದರೆ, ಮೊದಲು ಪೂರ್ತಿ ಇತ್ತು. ಆ ಯಾರವ? ಅಧಿರಥ, ಕರ್ಣನ ಅಪ್ಪ, ಅದರ ಒಡೆಯನಾಗಿದ್ದ. ಅದನ್ನು ಜರಾಸಂಧ ಕಿತ್ತುಕೊಂಡ ಬಲಾತ್ಕಾರದಲ್ಲಿ ಯುದ್ಧ ಮಾಡಿ. ಆ ಜರಾಸಂಧನ ಹತ್ರ ಆ ಪೂರ್ತಿ ಅಂಗರಾಜ್ಯ ಇತ್ತು. ಅದರ ಒಂದು ಭಾಗ ಭೀಮಸೇನ ದಂಡಯಾತ್ರೆ ಮಾಡುವಾಗ ತಾನು ವಶಪಡಿಸಿಕೊಂಡು ಧೃತರಾಷ್ಟ್ರನ ಹಸ್ತಿನಾವತಿಗೆ ಸೇರಿಸಿಕೊಂಡ. ಸೊ ಆ ಧೃತರಾಷ್ಟ್ರನಲ್ಲಿರುವಂತಹ ಆ ಅಂಗರಾಜ್ಯದ ಭಾಗವನ್ನು ದುರ್ಯೋಧನ ಇವನಿಗೆ ಕರ್ಣನಿಗೆ ಕೊಟ್ಟು ಅಭಿಷೇಕ ಮಾಡಿದ. ಹಾಗಾದರೆ ಈಗ ಜರಾಸಂಧನ ಹತ್ರ ಉಳ್ಕೊಂಡಿದ್ದೇನು? ಅರ್ಧ ಮೊದಲು ಭೀಮಸೇನ ವಶಪಡಿಸಿಕೊಂಡಿದ್ದ. ಆ ಅರ್ಧ ಕರ್ಣನ ಬಳಿಗೆ ಮೊದಲೇ ಹೋಗಿ ಸೇರಿಕೊಂಡಿತ್ತು.
ಇನ್ನು ಅರ್ಧ ಈಗ ಜರಾಸಂಧ ಅವನಿಗೆ ಕೊಟ್ಟ ಅಂತೇಳಿದರೆ ಒಟ್ಟಿಗೆ ಕರ್ಣನಿಗೆ ಅವನ ಅಪ್ಪನ ಆಸ್ತಿ ಪೂರ್ತಿಯಾಗಿ ವಾಪಸ್ ಬಂತು ಅಂತ ಇಟ್ಕೊಳ್ಳಿ. ಅಂತೇಳಿದರೆ ಏನು ಎಕ್ಸ್ಟ್ರಾ ಏನು ಬರಲಿಲ್ಲ. ಅವನ ಹತ್ರ ಮೊದಲೇ ಇದ್ದದ್ದು ಅವನ ತಂದೆಯ ಹತ್ರ, ಆ ಇಡೀ ಅಂಗದೇಶದ ರಾಜನಾಗಿದ್ದವನು. ಸೊ ಅದೀಗ ಮೊದಲು ಅರ್ಧ ಬಂದಿತ್ತು, ಇನ್ನರ್ಧ ಈಗ ಜರಾಸಂಧನಿಂದ ಬಂತು ಎನ್ನುವ ಅರ್ಥ. ಹಾಗಾದರೆ ಮಗಧಾಧಿರಾಜಂ ಜರಾಸಂಧನನ್ನು ಜಿತ್ವ ಸೋಲಿಸಿ ವೃಕೋದರ ಭೀಮಸೇನನು ಹೃತಃ ವಶಪಡಿಸಿಕೊಂಡು, ಹೃತಃ ಅಂದರೆ ಅಪಹೃತಃ ಬಲಾತ್ಕಾರದಿಂದ ವಶಪಡಿಸಿಕೊಂಡು ಅದನ್ನು ಪಿತುರೇವ ದತ್ತಃ. ಪಿತು ಅಂದರೆ ತಂದೆ. ಯಾರ್ದು? ಭೀಮಸೇನನಿಗೂ ತಂದೆ. ದೊಡ್ಡಪ್ಪ ಅಂದರೆ ತಂದೆನೇ ತಾನೆ. ಇನ್ನು ಡೈರೆಕ್ಟ್ ತಂದೆ ಯಾರಿಗೆ? ದುರ್ಯೋಧನನಿಗೆ. ಸೊ ದುರ್ಯೋಧನನ ತಂದೆಗೆ ಧೃತರಾಷ್ಟ್ರನಿಗೆ ಅಂದರೆ ಭೀಮಸೇನನ ದೊಡ್ಡಪ್ಪನಿಗೆ ಹಸ್ತಿನಾವತಿಗೆ ಅದನ್ನು ಕೊಟ್ಟಿದ್ದ. ಅದನ್ನು ಅರ್ಧ, ಆ ಅರ್ಧವನ್ನು ಯಾರು? ದುರ್ಯೋಧನ ಮೊದಲೇ ಕರ್ಣನಿಗೆ ಕೊಟ್ಟು ಪಟ್ಟಾಭಿಷೇಕ ಮಾಡಿದ್ದ. ಅಂದರೆ ಕರ್ಣ ಅಂಗದೇಶದ ರಾಜ ಮೊದಲೇ ಆಗಿದ್ದ. ಅಂದರೆ ಒಂದು ಭಾಗ ಮಾತ್ರ ಅವನ ಕೈ ಸೇರಿತ್ತು. ಈಗ ಇನ್ನೊಂದು ಭಾಗ ಜರಾಸಂಧನ ಹತ್ರ ಇದ್ದದ್ದು ಅದೂ ಕೂಡ ಈಗ ಕರ್ಣನಿಗೆ ಸೇರಿತು ಅನ್ನುವಂಥದ್ದು. ಅಲ್ಲಿಗೆ 199ನೇ ಶ್ಲೋಕ ಮುಗೀತು. ಅದಕ್ಕೇನು ಹೇಳ್ತಾರೆ ಪ್ರಭಂಜನಾಚಾರ್ಯ ಅಂತ ಹೇಳಿದರೆ, ಜರಾಸಂಧ ಹೀಗೆ ಹೇಳುತ್ತಲೇ ಒಡನೆಯೇ ಅಂತೇಳಿದರೆ ಧೃತಂ ಆಶು, ಕರ್ಣ ಹಾಗೆಯೇ ಮಾಡಿದ. ಕರ್ಣ ತಥೈವ ಚಕಾರ, ಹಾಗೆಯೇ ಮಾಡಿದ. ಆಮೇಲೆ ಹಿಂದೆ ಆ ಅಂಗರಾಜ್ಯದ ಒಂದು ಭಾಗ ದುರ್ಯೋಧನನಿಂದ ಕರ್ಣನಿಗೆ ಮೊದಲೇ ನೀಡಲ್ಪಟ್ಟಿತ್ತು. ಅದು ಎಲ್ಲಿಂದ ಬಂತು ಅಂತ ಹೇಳಿದರೆ, ಜರಾಸಂಧನನ್ನು ಗೆದ್ದು ವೃಕೋದರನಾದ ಭೀಮಸೇನ ಆ ಅಂಗದೇಶದ ಒಂದು ಭಾಗ ತಾನು ಗೆದ್ದುಕೊಂಡದ್ದನ್ನು ಹಸ್ತಿನಾವತಿಗೆ ಸೇರಿಸಿದ್ದನ್ನು ಈ ಧೃತರಾಷ್ಟ್ರನ ಮಗ ದುರ್ಯೋಧನ ಏನು ಮಾಡಿದ್ದ? ಕರ್ಣನಿಗೆ ಕೊಟ್ಟು ಅಭಿಷೇಕ ಮಾಡಿದ್ದ. ಅಂದರೆ ಅಂಗರಾಜ್ಯದ ಒಂದು ಭಾಗ ಮೊದಲೇ ಕರ್ಣನಿಗೆ ಸೇರಿತ್ತು, ಇನ್ನೊಂದು ಭಾಗ ಈಗ ಸೇರಿತು. ಅಂದರೆ ಒಟ್ಟಿಗೆ ಇಡೀ ಅಂಗರಾಜ್ಯ ವಾಪಸ್ ಬಂತು. ಯಾಕಂದರೆ ಅವನಪ್ಪಂದೇ ಅದು ಮೊದಲು ಅಧೀರ ತಂದೆ, ಇಡೀ ಅಂಗದೇಶ ಅದು ಅನ್ನುವಂಥದ್ದು. ಸೊ ಅದು ಬಲಾತ್ಕಾರದಿಂದ ಜರಾಸಂಧನಿಗೋಗಿ ಅರ್ಧ ಭೀಮಸೇನ ವಶಪಡಿಸಿಕೊಂಡದ್ದನ್ನು ಹಸ್ತಿನಾವತಿಗೆ ಸೇರಿದ್ದನ್ನು ಕರ್ಣನಿಗೆ ದುರ್ಯೋಧನ ಕೊಡುವ ಮೂಲಕ ಮೊದಲು ಅರ್ಧ, ಈಗ ಜರಾಸಂಧನ ಹತ್ರ ಇದ್ದ ಅರ್ಧ, ಎರಡೂ ಸೇರಿ ಪೂರ್ತಿ ಅಂಗರಾಜ್ಯಕ್ಕೆ ಕರ್ಣ ಅಧಿಪತಿಯಾದ. ಹೀಗೆ ಏನಂತೇಳಿದರೆ ಆಮಿಷ ಒಡ್ಡಿ ಅಂತೇಳಿದರೆ, ಈಗ ಸ್ನೇಹ ಜರಾಸಂಧ ಹೇಳಿದ, ನೀನು ನನ್ನ ಸ್ನೇಹಿತನಾಗು, ನಾನು ಹೇಳಿದ ಕೆಲಸ ಮಾಡುವವನಾಗು, ನನ್ನ ಭೃತ್ಯನಾಗು ಅಂತ. ಅದಕ್ಕೆ ಯಾರಾದರೂ ಕೂಡಲೇ ಒಪ್ಪುವುದಿಲ್ಲಲ್ಲ. ಅದಕ್ಕೋಸ್ಕರ ನಿನಗಿದು ಕೊಡ್ತೇನೆ. ಏನು? ನಿನಗೆ ನನ್ನ ಹತ್ರ ಇರುವಂಥ ಅಂಗರಾಜ್ಯ ಏನಿದೆ, ನನ್ನ ಹತ್ರ ಇರುವಂಥದ್ದನ್ನು ನಿನಗೆ ಕೊಡ್ತೇನೆ, ನೀನು ಅದನ್ನು ಸ್ವೀಕರಿಸು ಅಂತ. ಇದೆ ಅಂತ ಹೇಳಿದರೆ, ನಮಗೊಂದು ಕೆಲಸ ಆಗಬೇಕಲ್ಲ ರೀ, ನಿಮ್ಗೆ ಯಾರು ಗೊತ್ತಿದ್ದವರು ಇದ್ದಾರಂತಲ್ಲ, ಅವ್ರ ಹತ್ರ ಮಾಡಿಸ್ಕೊಡ್ರಿ, ಸ್ವಲ್ಪ ನಿಮಗೆ ಕೊಡ್ತೇವೆ ಅಂತೇಳಿ ಈ ರೀತಿ, ಇದೇ ರೀತಿಯ ಇದು ಆಮಿಷ ಒಡ್ಡುವುದು ಅಂತ ಹೇಳೋದಕ್ಕೆ. ಸೊ ಆಮಿಷ ಒಡ್ಡಿ ಜರಾಸಂಧ ಕರ್ಣನನ್ನು ತನ್ನವನನ್ನಾಗಿ ಮಾಡಿಕೊಂಡ ಅಂತ ಈ ರೀತಿ ಹೇಳ್ಬೋದು. ಸೊ ಅಲ್ಲಿಗೆ ಇವತ್ತಿನ 199ನೇ ಶ್ಲೋಕ ಮುಗಿತು. ಇವತ್ತಿನ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ. ಸೊ